Hello students, for second PC Maths, I will send very important MCQ chapter wise questions ಅನ್ನು ಸೆಂಡ್ ಮಾಡಿದ್ದೇನೆ. 2 marks 3 marks ಪ್ರತಿಯೊಂದು ಪಾರ್ಟಲ್ಲಿ ಬರ್ತಕ್ಕಂಥ ಕ್ವಶನ್ಸನ್ನು GH Maths ಯೂಟ್ಯೂಬಲ್ಲಿ ಸೆಂಡ್ ಮಾಡಿದ್ದೇನೆ. ಮತ್ತು ಸ್ಟೂಡೆಂಟ್ಸು ಆರ್ಡ್ರಾಗಿ ವಿಡಿಯೋಗಳನ್ನು ನೋಡಬೇಕು. ನನ್ನ GH Maths ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ಮೊಬೈಲ್ಗೆ ನೋಟಿಫಿಕೇಷನ್ಸು ಡೈರೆಕ್ಟಾಗಿ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋಗಳು ಆರ್ಡ್ರಾಗಿರಲ್ಲ, ನೀವು ನೋಡೋಕ್ಕೂ ಆಗೋದಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಮಾತ್ರ ನಾನು ಕಳಿಸ್ತಕ್ಕಂಥ ವಿಡಿಯೋಗಳು ಫುಲ್ ಕಂಪ್ಲೀಟಾಗಿ ನೋಡ್ಬೇಕು ನೀವು. ಆವಾಗ ಮಾತ್ರ ನಾವು ಕಳಿಸ್ತಕ್ಕಂಥ ಚಾಪ್ಟರ್ ವೈಸ್ ಕ್ವಶನ್ಸು, MCQ ಕ್ವಶನ್ಸು, 2 marks 3 marks 5 marks 6 marks ಎಲ್ಲ ಕ್ವಶನ್ಸು ಈಸಿಯಾಗಿ ಅರ್ಥವಾಗುತ್ತೆ. ನಾನು ಯಾವ ಕ್ವಶನ್ಸು ಬಿಟ್ಟಿಲ್ಲ. ಅವ್ರ ಕ್ವಶನ್ ಪೇಪರಲ್ಲಿ ಯಾವ ಥರ ಯಾವ ಟೈಪ್ ಬೇಕಾದ್ರೂ ಪ್ರಾಬ್ಲಮ್ಸ್ ಕೇಳಿ ಆ ಎಲ್ಲ ಟೈಪ್ ಪ್ರಾಬ್ಲಮ್ಸನ್ನ ನಾನು 80 ಬರೋ ಥರ ನಾನು ವಿಡಿಯೋಗಳನ್ನು ಸೆಂಡ್ ಮಾಡಿದ್ದೇನೆ. ಚಾಪ್ಟರ್ ವೈಸ್ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು MCQ ಕ್ವಶನ್ಸ್ ಚಾಪ್ಟ್ರಲ್ಲಿ ಒಂದು ಕ್ವಶನ್ಸ್ಗೆ ರಿಲೇಟೆಡಾಗಿ 10 ಕ್ವಶನ್ಸನ್ನು ನಾನು ಸೆಂಡ್ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ನೀವು ವಿಡಿಯೋಗಳನ್ನು ಕಂಟಿನ್ಯೂಸ್ ನೋಡಿದಾಗ, ಫುಲ್ ಸಂಪೂರ್ಣವಾಗಿ ನೋಡಿದಾಗ, ಕಂಪ್ಲೀಟಾಗಿ ವಿಡಿಯೋ ನೋಡಿದಾಗ ಅಟ್ಲೀಸ್ಟ್ ಎಕ್ಸಾಮ್ ಬರೀಬೇಕಾದ್ರೆ ನೀವು ನೋಡಿದಂಥ ಕ್ವಶನ್ಸ್ಗೆ ಆನ್ಸರ್ ಜ್ಞಾಪಕ ಬರುತ್ತೆ. ನಿನಗೆ ಆ ಕ್ವಶನ್ಸು ಅರ್ಥವೇ ಆಗಿಲ್ಲ ಅಂದ್ಕೊಳ್ಳಿ, ಸಪೋಸ್ ನಿಮ್ಮ ಕಾಲೇಜಲ್ಲಿ ಮಾಡ್ದಲೇ ಇರ್ಬೋದು ಅಥವಾ ನಾವು ಹೇಳಿದ ತಕ್ಷಣ ಅರ್ಥವಾಗದಲ್ಲೇ ಇರ್ಬೋದು. ಅಟ್ಲೀಸ್ಟ್ ಕ್ವಶನ್ಸನ್ನು ಕಂಪ್ಲೀಟಾಗಿ ಆನ್ಸರು ಮತ್ತು ನಮ್ಮ ಎಕ್ಸ್ಪ್ಲನೇಷನನ್ನು ನೀವು ನೋಡಿದಾಗ ಎಕ್ಸಾಮ್ ಬರೀಬೇಕಾದ್ರೆ ಅಟ್ಲೀಸ್ಟ್ ಆನ್ಸರ್ ಟಿಕ್ ಮಾಡಿರ್ತೀವಿ ನಾವು. ಆನ್ಸರ್ ಅದಕ್ಕೆ ಜ್ಞಾಪಕ ಬರುತ್ತೆ. ಅದಕ್ಕೋಸ್ಕರ ವಿಡಿಯೋಗಳನ್ನು ಫುಲ್ ಕಂಪ್ಲೀಟ್ ನೋಡಿ, ಅರ್ಥವಾಗಲಿ ಬಿಡಲಿ, ಕ್ವಶನ್ಸ್ ಅರ್ಥವಾಗಲ್ಲ ಅಥವಾ ನಮ್ಮ ಕಾಲೇಜಸಲ್ಲಿ ಮಾಡಿಲ್ಲ, ನಾನು ಓದಿಲ್ಲ, ಹೆಂಗೆ ನೋಡೋದು ಅನ್ನೋ ಮೈಂಡಿಗೆ ಬರಬಾರ್ದು. ಅಟ್ಲೀಸ್ಟ್ ನಮ್ಮ ಎಕ್ಸ್ಪ್ಲನೇಷನನ್ನು ನೀವು ಸಂಪೂರ್ಣವಾಗಿ ಕಂಪ್ಲೀಟಾಗಿ ನೋಡಿದಾಗ ಏನಾಗುತ್ತೆ, ಎಕ್ಸಾಮಲ್ಲಿ ನೀವು ಎಕ್ಸಾಮ್ ಬರೀಬೇಕಾದ್ರೆ ಅಟ್ಲೀಸ್ಟ್ ಅದು ರೀಕಾಲ್ ಆಗುತ್ತೆ ನಿಮ್ಮ ಮೈಂಡಲ್ಲಿ. ಈ ಕ್ವಶನ್ಸ್ ವಿಡಿಯೋ ನೋಡಿದ್ದೆ ನಾನು, ಈ ಕ್ವಶನ್ಗೆ ಆನ್ಸರ್ ಇರ್ಬೋದು, ಈ ಥರ ಆದರೂ ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ನನ್ನ ಸಜೆಷನ್ನು, ನನ್ನ ಒಪಿನಿಯನ್, ನಿಮಗೆ ಆ ಚಾಪ್ಟ್ರು ಕಂಪ್ಲೀಟಾಗಿ ಬರುತ್ತೋ ಇಲ್ವೋ ಸೆಕೆಂಡ್ರಿ. ನಾನು ಕಳಿಸ್ತಕ್ಕಂಥ ವಿಡಿಯೋಗಳನ್ನು ಸಂಪೂರ್ಣವಾಗಿ ಕಂಪ್ಲೀಟಾಗಿ ನೋಡಿ, 100% ನಿಮಗೆ ಎಕ್ಸಾಮಲ್ಲಿ ಜ್ಞಾಪಕ ಬರುತ್ತೆ. ಇದು ನಾನು ಹೇಳೋದು ಸತ್ಯ, 100% ಟ್ರೂ. ಬೇಕಾದ್ರೆ ಎಕ್ಸಾಮ್ ಆದಮೇಲೆ ನೀವು ನನಗೆ ಕಾಮೆಂಟ್ ಮಾಡಿ, ಸರ್ ನೀವು ಹೇಳಿದ ಸರಿನೋ ತಪ್ಪು ಅಂತ ಹೇಳ್ಬಿಟ್ಟು. 100% ಸತ್ಯ ಅದು. ನಿಮಗೆ ನಾವು ಮಾಡ್ತಕ್ಕಂಥ ಕ್ವಶನ್ಸ್ ಅರ್ಥವೇ ಆಗಿಲ್ಲ ಅಂದ್ಕೊಳ್ಳಿ, ಅಥವಾ ನಿಮ್ಮ ಕಾಲೇಜಲ್ಲಿ ಮಾಡೋ ಪಾಠ ಅರ್ಥವಾಗ್ದಲ್ಲ, ಈ ಕ್ವಶನ್ಸ್ ಹೆಂಗೆ ನೋಡೋದು, ನಮಗೆ ಪೋರ್ಷನ್ಸ್ ಆಗಿಲ್ಲ, ಈ ಥರ ಮೈಂಡಿಗೆ ಬರೋಕ್ಕೆ ಹೋಗ್ಬಾರ್ದು ನೀವು. ನಾವು ಕಳಿಸ್ತಕ್ಕಂಥ ಕ್ವಶನ್ಸನ್ನು ನಿಮಗೆ ಪಾಠ ಆಗಿರಲಿ ಅಥವಾ ಅರ್ಥವಾಗದಲ್ಲೇ ಇರಲಿ, ಪ್ರತಿಯೊಂದು MCQನೂ ನೀವು ಕಂಪ್ಲೀಟಾಗಿ ನೋಡಿ. ಕಂಪ್ಲೀಟಾಗಿ ನೋಡಿದಾಗ ಮಾತ್ರ ನಿಮಗೆ ಈಸಿಯಾಗಿ ಅರ್ಥವಾಗುತ್ತೆ, 100% ಅರ್ಥವಾಗುತ್ತೆ. ನಾನು ಹೇಳ್ತಕ್ಕಂಥದ್ದನ್ನ ಸಂಪೂರ್ಣವಾಗಿ ನಂಬಿ. ಈಗ ಇಂಟಿಗ್ರೇಷನ್ಸಲ್ಲಿ 2 marks 3 marksಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್. ಈಗ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ನೋಡಿ ಈ ಥರ ಪ್ರಾಬ್ಲಮ್ಸನ್ನು ವರ್ಕ್ ಮಾಡೇ ಇರೋಲ್ಲ. ಎವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ಎಲ್ಲರೂ ಪ್ರಾಕ್ಟೀಸ್ ಮಾಡಿರ್ತೀರ. ಸೈನ್ ಇನ್ವರ್ಸ್ ಎಕ್ಸು, ಕಾಸ್ ಇನ್ವರ್ಸ್ ಎಕ್ಸು ನಾನು GH Maths ಯೂಟ್ಯೂಬಲ್ಲಿ ಸೆಂಡ್ ಮಾಡಿದ್ದೇನೆ. ಟ್ಯಾನ್ ಇನ್ವರ್ಸ್ ಎಕ್ಸು ಸೆಂಡ್ ಮಾಡಿದ್ದೇನೆ. ಓಕೆ, ಎಕ್ಸ್ ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸು, ಎಕ್ಸ್ ಇಂಟು ಕಾಸ್ ಇನ್ವರ್ಸ್ ಆಫ್ ಎಕ್ಸು, ಎಕ್ಸ್ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸು, ಎಕ್ಸ್ ಇಂಟು ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸು, ಎಕ್ಸ್ ಇಂಟು ಕಾಟ್ ಇನ್ವರ್ಸ್ ಆಫ್ ಎಕ್ಸು, ಎಕ್ಸ್ ಇಂಟು ಕೊಸೆಕೆಂಟ್ ಇನ್ವರ್ಸ್ ಆಫ್ ಎಕ್ಸು ಎಲ್ಲ ಪ್ರಾಕ್ಟೀಸ್ ಮಾಡಬೇಕು ನೀವು. ಎಕ್ಸ್ ಇಂಟು ಲಾಗ್ ಎಕ್ಸ್ ಇವೆಲ್ಲ ಪ್ರಾಕ್ಟೀಸ್ ಮಾಡಿ. ನೋಡಿ, ಹೌ ಟು ಎವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಇದನ್ನು ಬೈ ಪಾರ್ಟ್ಸಲ್ಲೇ ಮಾಡಬೇಕು. ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಕೆನ್ ಬಿ ರಿಟರ್ನ್ ಆಸ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು 1 ಇಂಟು dx. ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಯಾಕೆಂದರೆ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಹ್ಯಾಸ್ ನೋ ಡೈರೆಕ್ಟ್ ಇಂಟಿಗ್ರೇಷನ್. ಇದಕ್ಕೆ ಡೈರೆಕ್ಟಾಗಿ ಇಂಟಿಗ್ರೇಷನ್ ಇಲ್ಲ, ಬೈ ಪಾರ್ಟ್ಸಲ್ಲೇ ಮಾಡಬೇಕು. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ ಏನು? ಇಂಟಿಗ್ರೇಷನ್ ಆಫ್ ಫಸ್ಟ್ ಇಂಟು ಸೆಕೆಂಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. According to this by parts formula, first function secant inverse of x. What is the integration of 1 with respect to x? ಕೆಲವು ಸ್ಟೂಡೆಂಟ್ಸು 0 ಬರೆದು ಬಿಡ್ತೀರಿ. ಡೆರಿವೇಟಿವ್ ಆಫ್ 1 ಅಂದರೆ 0 ಕಾನ್ಸ್ಟೆಂಟ್ ಅದು. ಬಟ್ ಇಂಟಿಗ್ರೇಷನ್ ಆಫ್ 1 ಅಂದರೆ x ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಅಂದರೆ ಇಲ್ಲಿ ಏನು ಬರೆದಿರ್ತೀರೋ ಅದೇ. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್? 1 ಬೈ ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಂಟು dx. Here x get cancelled. Given function can be written as x into secant inverse of x minus remaining integration of 1 by root of x square minus 1 into dx.
ನೋಡಿ, ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ 1/√(x²-1) ಅಂದರೆ ಸ್ಟ್ಯಾಂಡರ್ಡ್ ಫಾರ್ಮುಲಾ. ನೀವು ಇಂಡೆಫಿನೆಟಲ್ಲಿ 6 ಥಿಯರಮನ್ನು ಪ್ರೂವ್ ಮಾಡಿದ್ದೀವಿ, ನಾನು ಪ್ರೂವ್ ಮಾಡಿದ್ದೇನೆ. ನೋಡಿ, ಬೇಕಾದರೆ ಇಂಟಿಗ್ರೇಷನ್ ಆಫ್ (√(x²-a² ಈಸ್ ಆಲ್ವೇಸ್ ಈಕ್ವಲ್ ಟು ಲಾಗ್ ಆಫ್ x ಪ್ಲಸ್ (√(x²-a² ಪ್ಲಸ್ c), ವೇರ್ c ಈಸ್ ಈಕ್ವಲ್ ಟು ಹೌ ಮಚ್ -log a. ಆ ಫಾರ್ಮುಲಾ ಅಪ್ಲೈ ಮಾಡಬೇಕು ಕ್ಲಿಯರ್ಲಿ. x ಇಂಟು ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ 1/√(x²-1) ಅಂದರೆ ಲಾಗ್ ಆಫ್ x ಪ್ಲಸ್ (√(x²-1) ಪ್ಲಸ್ c. ಓಕೆ, ವೇರ್ c ಈಸ್ ಈಕ್ವಲ್ ಟು -log a ಬರೀರಿ. ದಿಸ್ ಇಸ್ ದ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. Similarly, how to find out the integration of cosecant inverse of x? Integration of cosecant inverse of x into dx. Same manner, cosecant inverse of x has no direct integration. It can be written as cosecant inverse of x into 1 into dx. Why to take 1 is second function? Because cosecant inverse of x has no direct integration. Again, by past formula, choosing cosecant inverse of x is first function, 1 is second function. According to by parts formula, already I will write above. ಇದು ಬರ್ದಿದ್ದೇನೆ. ಫಸ್ಟ್ ಫಂಕ್ಷನ್ cosecant inverse of x, integration of 1 x minus integration of second x. What is the derivative of cosecant inverse of x? -1 divided by x into (√(x²-1) minus 1 by x into (√(x²-1) into dx. Clearly, x into cosecant inverse of x into x can be written as x into cosecant inverse of x. Here minus into minus plus. Here x's get cancelled. 1 by (√(x²-1) into dx. Again, already ನಾನು ಫಾರ್ಮುಲಾ ಬರೆದಿದ್ದೇನೆ ಮೇಲ್ಗಡೆ. x into cosecant inverse of x plus what is the integration of 1 by (√(x²-1). Again, ಈಗ ತಾನೇ ಹೇಳಿದೆ, log of x plus (√(x²-1) plus c. ನೆಕ್ಸ್ಟ್ ಇದಕ್ಕೆ ರಿಲೇಟೆಡ್ ಆಗಿ ಥರ್ಡ್ ಒನ್, ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಹೌ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಗಿವನ್ ಫಂಕ್ಷನ್ ಕ್ಯಾನ್ ಬಿ ರಿಟನ್ ಆಸ್ ಹೈಲೈಟ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಯಾವಾಗಲೂ ಅಷ್ಟೇ ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸು, ಲಾಗ್ ಫಂಕ್ಷನ್ಸು ಫಸ್ಟ್ ಫಂಕ್ಷನ್ ತೊಗೊಬೇಕು ನಾವು. ಯಾಕೆ ಅಂತ ಕೇಳಿದರೆ, ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಹ್ಯಾಸ್ ನೋ ಡೈರೆಕ್ಟ್ ಇಂಟಿಗ್ರೇಷನ್, log x has no direct integration. That is the reason you can take cosecant inverse of x as taken as first function. Again, by past formula, first into integration of x is nothing but (x²/2) minus integration of second (x²/2) into what is the derivative of secant inverse of x. ಇದೇ ವಿಡಿಯೋದಲ್ಲಿದೆ. 1 by x into (√(x²-1) into dx. ಆರ್ಡರ್ ಬರೀತಾನೆ, (x²/2) ಇಂಟು ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಒಳಗಡೆ ಕಾನ್ಸ್ಟೆಂಟ್ 1/2 ಔಟ್ಸೈಡ್ ತೆಗಿತಾನೆ. 1 x ಕ್ಯಾನ್ಸಲ್ ಮಾಡ್ತಾನೆ, ರಿಮೈನಿಂಗ್ x ಉಳಿತು ನ್ಯೂಮರೇಟ್ರಲ್ಲಿ. (x/√(x²-1) into dx. Now x into secant inverse of x minus 1/2 into, by using substitution method, put t is equal to (x²-1) or (x²-1) is equal to t. T is the function of x, differentiate with respect to x, 2x into dx dt by 2. 2 ತೆಗಿತಾನೆ, ಅಲ್ಲಿಗೆ x into dx dt by 2, 1/2 into x into dt divided by √t. x into (x²/2) x² into secant inverse of x by 2 minus 1/4. 2 into 2, 4, 1/4. What is the integration of dt by t? √t, 2√t plus c. 2 1s are 2 2s are (x² secant inverse of x by 2 minus 1/2 into 2√t. 2 to get cancel, remaining 2 here. Root of, where t is equal to how much? (x²-1) plus c is the integration of x into secant inverse of x. ಇನ್ನೊಂದು ನೀವು ಟ್ರೈ ಮಾಡ್ಬೋದಲ್ಲ. x into, evaluate integration of x into
ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಸೇಮ್ ಮ್ಯಾನರ್ ಇಲ್ಲಿ ಮಾಡಿದ್ದೀನಲ್ಲ, ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಎಸ್ ಟೇಕನ್ ಎಸ್ ಫಸ್ಟ್ ಫಂಕ್ಷನ್, ಎಕ್ಸನ್ನು ಸೆಕೆಂಡ್ ಫಂಕ್ಷನ್ ತೊಗೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಓಕೆ, 100% ಈ ಪ್ರಾಬ್ಲಮ್ಸ್ಗಳನ್ನು ನೀವು ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡೋಂಗಿಲ್ಲ, ಸ್ಕಿಪ್ ಮಾಡೋಂಗಿಲ್ಲ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸನ್ನು ನಾನು GH Maths ಯೂಟ್ಯೂಬಲ್ಲಿ ಸೆಂಡ್ ಮಾಡ್ತೇನೆ. ಸೆಕೆಂಡ್ PC ಸೈನ್ಸ್ ಸ್ಟೂಡೆಂಟ್ಸ್ಗೆ ನೀವು ಶೇರ್ ಮಾಡಿ, ನೀವು ಓದಿ, ಅವ್ರಿಗೂ ಇನ್ಫಾರ್ಮ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ. ಆವಾಗ ಮಾತ್ರ ನಾನು ಕಳಿಸ್ತಕ್ಕಂಥ ಎಲ್ಲ ನೋಟಿಫಿಕೇಷನ್ಸು ಬರುತ್ತೆ. ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ನೀವು ವಿಡಿಯೋಗಳೇ ಓಪನ್ ಆಗೋಲ್ಲ. ಓಕೆ, ಥ್ಯಾಂಕ್ ಯು.